ಬನ್ನಿ ನೋಡಿ, ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ, ಎಷ್ಟು ಪ್ರಾಮಾಣಿಕತೆಯಿಂದ ಮಾತಾಡ್ತಾ ಇದ್ದಾರೆ ನೋಡಿ. ಹೆಣ್ಮಕ್ಳು ಕೂಡ ಹೇಳ್ತಾ ಇದ್ದಾರೆ ಇಂಥವೆಲ್ಲ ಮಾಡಬಾರ್ದು, ಸುಮ್ಮನೆ ಏನಾದರೂ ಎಲ್ಲವನ್ನು ಕೂಡ ಕ್ಯಾನ್ಸಲ್ ಮಾಡಿಬಿಡಬೇಕು, ಅಭಿವೃದ್ಧಿ ಕಾರ್ಯಗಳ ಕಡೆಗೆ ಇವರು ದುಡ್ಡು ಹಾಕಬೇಕು ಅನ್ನುವಂಥ ಮಾತು. ಪಾಪ ಇನ್ನೊಬ್ಬರು ವ್ಯಕ್ತಿ ಹೇಳ್ತಾ ಇದ್ರು, ಏನು ಸಾರ್ ಈ ಬಸ್ ದರನೂ ಜಾಸ್ತಿ, ಎಣ್ಣೆ ದರನೂ ಜಾಸ್ತಿ, ಎಣ್ಣೆ ಇದ್ದಿದ್ದು ಎಷ್ಟು ರೇಟ್ ಜಾಸ್ತಿ ಮಾಡಿಬಿಟ್ರು ಹೆಂಗೆ ಕತೆ. ಪಾಪ ಅವ್ರವ್ರ ಚಿಂತೆ ನೋಡಿ, ಹಿಂಗಿದೆ ಕತೆ. ಎಲ್ಲೆಲ್ಲಿ ಎಷ್ಟೆಷ್ಟು ರೇಟ್ ಜಾಸ್ತಿ ಆಗಿದೆ, ಏನು ಎತ್ತ, ಜನಸಾಮಾನ್ಯರು ಏನು ಹೇಳ್ತಾರೆ. ಬನ್ನಿ, ಮೈಸೂರಿಂದ ನಮ್ಮ ಪ್ರತಿನಿಧಿ ರಾಮ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್ ಜೊತೆ ಮಾತಾಡ್ತೀವಿ. ಜೊತೆಗೇನು ಅಂತಂದರೆ ಸಹದೇವ್ ಮಾನೆ ನಮ್ಮ ಜೊತೆಗಿದ್ದಾರೆ, ಬೆಳಗಾಂನಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆಗೂ ಕೂಡ ಮಾತಾಡೋಣ, ಬೆಳಗಾವಿ ಜನತೆ ಏನು ಹೇಳ್ತಾರೆ ಅಂತ. ಇನ್ನು ಕಿರಣ್ ಸೂರ್ಯ ಬೆಂಗಳೂರಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ಅವ್ರ ಜೊತೆಗೂ ಕೂಡ ನಾನು ಮಾತಾಡ್ತೀನಿ. ಬನ್ನಿ, ಸಹದೇವ್ ಮಾನೆ ಈಗ ನಮ್ಮ ಜೊತೆಗಿದ್ದಾರೆ. ಸಹದೇವ್, ನಾವು ನೋಡ್ತಾ ಇದ್ದೀವಿ ಜನಸಾಮಾನ್ಯರು ಮಾತಾಡ್ತಾ ಇದ್ರು, ಎಲ್ಲೋ ಒಂದು ಕಡೆ ಬೇಸರ ಆಗಿದೆ ಅವರಿಗೆ. ನೀವು ಹೆಣ್ಮಕ್ಳಿಗೆ ಫ್ರೀ ಕೊಡ್ತೀರಿ, ಗಂಡು ಮಕ್ಳಿಗೆ ಬರೆ ಹಾಕ್ತೀರಿ ಅಂತಂದ್ರೆ ಏನು ಅರ್ಥ ಅಂತ ಕೇಳ್ತಾ ಇದ್ದಾರೆ. ಮಹಿಳೆಯರಿಗೆ ಫ್ರೀ ಭಾಗ್ಯ, ಪುರುಷರಿಗೆ ಕತ್ರಿ ಭಾಗ್ಯ ಅಂತಂದರೆ ಪಾಪ ಪುರುಷರು ಹೆಂಗೆ ಸಹಿಸ್ಕೋಬೇಕು. ಹೀಗಾಗಿನೇ ಜನಸಾಮಾನ್ಯರು ಕೂಡ ಬೇಸರದಿಂದ ಮಾತಾಡ್ತಾ ಇದ್ದಾರೆ. ಏನು ಹೇಳ್ತಾರೆ ಜನ? ಹೌದು ರಂಗನಾಥ್, ಏನು ಬೆಳಗಾವಿಯಲ್ಲೂ ಕೂಡ ಈ ಒಂದು ಬಸ್ ದರ ಏರಿಕೆಯನ್ನು ಏನಾಗಿದೆ, ಇದಕ್ಕೆ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು ಬರೀ ಪುರುಷರಷ್ಟೇ ಅಲ್ಲ, ಮಹಿಳೆಯರು ಕೂಡ ಆಕ್ರೋಶ ಹೊರಹಾಕ್ತಾ ಇರುವಂಥದ್ದು. ಯಾಕಂದರೆ ಸಹಜವಾಗಿ ಬೆಳಗಾವಿ ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಕ್ಕೆ ಹೊಂದಿಕೊಂಡಿರುವಂತಹದ್ದು. ಈ ಒಂದು ಕಾರಣಕ್ಕಾಗಿ ಸದ್ಯ ಈಗ ಹೊರ ರಾಜ್ಯಗಳಿಗೆ ಹೋಗುವಂತಹ ಮಹಿಳಾ ಪ್ರಯಾಣಿಕರಿಗೂ ಕೂಡ ಇದರ ಏನು ಹೊರೆ ಬೀಳ್ತಾ ಇರುವಂಥದ್ದು. ಇದರಿಂದ ಸದ್ಯ ಬರೀ ಪುರುಷರಷ್ಟೇ ಅಲ್ಲ, ಮಹಿಳೆಯರು ಕೂಡ ಸರ್ಕಾರದ ಈ ಒಂದು ಧೋರಣೆಗೆ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕೂಡಲೇ ದರವನ್ನು ಇಳಿಕೆ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಮನವಿ ಕೂಡ ಮಾಡ್ತಾ ಇರುವಂಥದ್ದು. ಒಂದು ಕಡೆ ಗೋವಾಕ್ಕೆ ಹೋಗುವಂಥವ್ರು, ಮತ್ತೊಂದು ಕಡೆ ಮಹಾರಾಷ್ಟ್ರಕ್ಕೆ ಹೋಗುವಂಥವ್ರು ಕೂಡ ಆಕ್ರೋಶ ಹೊರಹಾಕ್ತಾ ಇರುವಂಥದ್ದು. ನಾನೀಗ ಬೆಳಗಾವಿಯಿಂದ ಭದ್ರಾವತಿಗೆ ಹೋಗುವಂಥ ಬಸ್ನಲ್ಲೇ ಇದ್ದೇನೆ. ಇಲ್ಲಿ ಕೂಡ ಸಾಕಷ್ಟು ಜನ ಪ್ರಯಾಣಿಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತಾ ಇದ್ದೇನೆ. ಸದ್ಯ ಈಗ ಯಾವ ಮಟ್ಟಿನ ಪರಿಸ್ಥಿತಿ ಇದೆ ಮತ್ತು ಈ ಒಂದು ದರ ಏರಿಕೆಯಿಂದ ಎಷ್ಟರ ಮಟ್ಟಿಗೆ ತೊಂದರೆ ಆಗಲಿದೆ ಅನ್ನುವಂಥದ್ದನ್ನು ಅವರಿಂದ ಕೇಳಿ ತಿಳ್ಕೊಳ್ತೇನೆ. ಸರ್, ಈಗ ಇವತ್ತಿನಿಂದ 10ರಿಂದ 15 ರೂಪಾಯಿ ಏರಿಕೆ ಆಗಲಿದೆ ಸರ್. ಇದು ಜಾಸ್ತಿ, ಇದು ಕೂಲಿ ಮಾಡಿ ತಿನ್ನೋರಿಗೆ ಇದು ದುಬಾರಿ ಆಯ್ತು ಸರ್. ಕೂಲಿ ಮಾಡೋರಿಗೆ ಇದು ಒಮ್ಗಿಲ್ಲ 15 ರೂಪಾಯಿ ಅಂತಂದ್ರೆ ನಾವು ಎಲ್ಲಿ ಕೊಟ್ಟು ದೂರ ಏನು ಒಬ್ಬ ಅಕ್ಷಿ ಆಗಿರ್ತೈತಿ, ನಮ್ಮ ಬೀಗರು ನೋಡ್ಬೇಕು ಹೋಗ್ಬೇಕಾಗಿರ್ತೈತಿ. ಆ ಟೈಮ್ಗೆ ನಮ್ಗೆ ದುಡ್ಡು ಇದ್ದಿರಂಗಿಲ್ಲ. ಹೆಂಗಸರಿಗೆ ಮಾತ್ರ ಫ್ರೀ, ಗಂಡಸರಿಗೆ ಓಟ್ ಹಾಕಿಲ್ಲ ಅವ್ರ. ಗಂಡಸರು ಓಟ್ ಹಾಕ್ಯಾರಲ್ರಿ, ನಮ್ಗೆ ಅರ್ಧಾರೆ ಮಾಡ್ಬೇಕಲ್ಲ ಅವರು. ನಮ್ಗಂದು ಫುಲ್ ಚಾರ್ಜ್ ತೊಗೋತಾರೋ. ಹೆಂಗಸರಿಗೆ ಮಾತ್ರ ಫ್ರೀ, ಹೆಂಗಸರು ಮಾತ್ರ ಓಟ್ ಹಾಕಿದಾರು, ನಾವು ಓಟ್ ಹಾಕೇ ಇಲ್ಲ. ಈಗ ಮತ್ತೆ 15 ರೂಪಾಯಿ ಜಾಸ್ತಿ ಅದಲ್ಲ, ಮತ್ತೆ ಜಾಸ್ತಿ 15 ರೂಪಾಯಿ ನಾವು ಕೊಡಬೇಕು. ಎಲ್ಲಿಗೆ ಹೊಂಟಿದ್ದೀರಿ? ಈಗ ರೇಟ್ ಮತ್ತೆ ಜಾಸ್ತಿ ಆಗೈತಿ. ನಾವು ಇಲ್ಲೇ ಧಾರವಾಡಕ್ಕೆ ಹೊಂಟೇವ್ರಿ. ರೇಟ್ ಜಾಸ್ತಿ ಆಗೈತ್ರಿ ಈಗ? ಹೌದ್ರಿ, ಆಗೈತಿ, ಕೇಳಿವೆ. ಅದಕ್ಕೆ ಈಗ ಏನು ಮಾಡ್ಬೇಕ್ರಿ, ತೊಂದರೆ ಆಕತಿ ಅದಕ್ಕೆ. ಹೌದು, ಹಿಂಗಾಗಿ ಎಷ್ಟು ಈಗ ಇದ್ದಂಗೆ ರೇಟ್ ಇತ್ತು, ಅದು ಪಾಡಿತ್ತು ಮೊದಲಿಂದ. ಈಗ ಇಷ್ಟು ನಡ್ಸ್ಕೊಂಡು ಬಂದಿದ್ದ ಅಂಥದ್ದು ಈಗ ಮತ್ತೆ ಹೆಚ್ಚು ತ್ರಾಸ ಆಕತಿ. ಮತ್ತು ಅವರಿಗೆ ಫ್ರೀ ಐತಿ, ಹೆಣ್ಮಕ್ಳಿಗೆ, ನಮಗಿಲ್ಲ. ಅದಕ್ಕೆ ಹಿಂಗೆ ಮಾಡ್ಬೇಕಾಗುತ್ತೆ. ಇಲೆಕ್ಷನ್ ಆದರೆ ಓಟೆಲ್ಲ ಹಾಕೇವಿ, ಖರೆ ಅವ್ರು ಯಾರಿಗೆ ಆ ಪಕ್ಷಕ್ಕೆ ಹಾಕೇವಿ. ಸೊ ಇನ್ನೊಬ್ರು ಮಹಿಳಾ ಪ್ರಯಾಣಿಕರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ, ಯಾವ ರೀತಿ ಅಭಿಪ್ರಾಯ ಇದೆ ಅನ್ನುವಂಥದ್ದನ್ನ. ಅಮರ, ಈಗ ರೇಟ್ ಜಾಸ್ತಿ ಆಗೈತ್ರಿ ಮತ್ತೆ? ಏನು ಹೇಳ್ಬೇಕ್ರಿ ನಾವು? ಅಲ್ರಿ ನಾರು ಏನು ಹೇಳ್ಬೇಕ್ರಿ ಅಂತಾನೆ ತೊಂದರೆ ಆಗೈತ್ರಿ ರೇಟ್ ಜಾಸ್ತಿ ಆಗೋದ್ರಿಂದ? ಜಾಸ್ತಿ ಆಗೋದು ಆತು ಬಿಡ್ರಿ. ಈಗ ನಮ್ಮ ಬಡಬಗರಿಗೆ ಏನು ಮಾಡ್ಯಾರ್ರಿ ಅವರು ಹೇಳ್ರಿ? ಬಡಬಗರಿಗೆ ಏನು ಹೊಲ ಇದ್ದಾರಿಗೆ ಹಾಕ್ತಾರ ರೊಕ್ಕ, ಹೊಲ ಇಲ್ದಾರ ಏನು ತಿನ್ನೋದ್ರಿ ಅವರು? ಸಾಕಟ್ಟು ಎಲ್ಲ ತೊಟ್ಟು ಏರ್ಯಾರ ಈಗ. ಸೊ ಇದಿಷ್ಟು ರಂಗನಾಥ್, ಸದ್ಯ ಈಗ ಒಂದು ಕಡೆ ಬೆಳಗಾವಿಯಲ್ಲೂ ಕೂಡ ಈ ಒಂದು ದರ ಏರಿಕೆಗೆ ಸಾಕಷ್ಟು ಆಕ್ರೋಶ ಮಾತ್ರ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕೂಡಲೇ ಸರ್ಕಾರ ಕಡಿಮೆ ಮಾಡಬೇಕು ದರ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒತ್ತಾಯ ಮಾಡ್ತಾ ಇರುವಂಥದ್ದು. ರಂಗನಾಥ್, ಎಸ್, ನೀವು ಮಾತಾಡ್ತಿರುವಂಥ ಸಂದರ್ಭದಲ್ಲಿ ಹಿಂದ್ಗಡೆ ಒಬ್ಬಳು ಹೆಣ್ಮಗಳು ನಗ್ತಾ ಇದ್ಲು ನೋಡ್ಬಿಟ್ಟು. ಯಾಕಂದರೆ ನೋಡಪ್ಪ, ಪುರುಷರಿಗೆ ಎಂಥ ಸ್ಥಿತಿ ಬಂದ್ಬಿಡ್ತಲ್ಲ ಅಂತ ಆಕೆ ಒಳಗಿಂದೊಳಗೆ ಖುಷಿ. ಅಂದರೆ ತುಂಬ ಉರಿತಾ ಇದ್ರು ಇವರು. ನೋಡಿ ಹೆಂಗೆ ನಾವು ಫ್ರೀಯಾಗಿ ಓಡಾಡ್ತಾ ಇದ್ದೀವಿ, ನೀವು ದುಡ್ಡು ತೆತ್ತಿ ಅನ್ನುವಂಥ ಒಂದು ಮನೋಭಾವನೆ ಕಾಣ್ತಾ ಇತ್ತು. ಜೊತೆಗೆ ಅಂತಂದರೆ ಜನಸಾಮಾನ್ಯರು ಕೂಡ ಹೇಳ್ತಾ ಇದ್ದಾರೆ, ಇಲ್ಲಿ ಇನ್ನೊಂದು ಸಂದೇಶ ರವಾನೆ ಆಗ್ತಾ ಇದೆ. ನಾವು ಓಟ್ ಹಾಕಿದ್ದೀವಿ, ಆದರೂ ಕೂಡ ನೀವು ರೇಟ್ ಯಾಕೆ ಜಾಸ್ತಿ ಮಾಡಿದ್ರಿ ಅಂತಂದರೆ, ನೋಡಿ ಇಲ್ಲಿ ನಮ್ಮ ಈ ಚುನಾವಣೆ, ಓಟ್ ಹಾಕೋದು ಅವೆಲ್ಲವೂ ಕೂಡ ನಮ್ಮ ಲಾಭಕ್ಕೆ ಅನ್ನುವಂಥ ಒಂದು ಮನೋಭಾವನೆ ಜನಗಳಲ್ಲೂ ಕೂಡ ಬರ್ತಾ ಇದೆ. ವೆರಿ ಅನ್ಫಾರ್ಚುನೇಟ್ ಸಂಗತಿ. ಬನ್ನಿ